ಸ್ವಾಗತ. ನಾನು ಪ್ರಿಯಾಂಕಾ ರಾಠೋಡ್. ನಿಡಗುಂದಿ ಕಾಯಕ ನ್ಯಾಷನಲ್ ಶಾಲೆಯಲ್ಲಿ ಸಾರ್ಥಕ ಸಮಾರಂಭ. ವಿಜಯಪುರ ಜಿಲ್ಲೆಯ ನಿಡಗುಂದಿ ಪಟ್ಟಣದಲ್ಲಿ ಇಂದು ಕಾಯಕ ನ್ಯಾಷನಲ್ ಶಾಲಾ ವಾರ್ಷಿಕೋತ್ಸವ ಸಾರ್ಥಕ ಸಮಾರಂಭ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ದಿವ್ಯ ಸಾನ್ನಿಧ್ಯ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಬಸವನ ಬಾಗೇವಾಡಿ ಜ್ಯೋತಿಯನ್ನು ಬೆಳಗಿಸಿದರು. ಉದ್ಘಾಟಕರಾಗಿ ಅಜೀಜ್ ಎಂ ಬಳಬಟ್ಟಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಅಧ್ಯಕ್ಷರು ಬಸವನ ಬಾಗೇವಾಡಿ ಅವರು ಉದ್ಘಾಟಿಸಿದರು. ಪ್ರೊಫೆಸರ್ ಸಿದ್ದಲಿಂಗೇಶ್ವರ ಸಜ್ಜನ ಶೆಟ್ಟರ ಮಾತನಾಡಿ, ಈ ಕಾಯಕ ಶಾಲೆಯ ಅಧ್ಯಕ್ಷರಾದ ಭರತ್ ಕುಮಾರ್ ಇವರು ಅಂತಃಶಿಕ್ಷಕ ಎಲ್ಲಾ ಶಾಲೆಗಳಲ್ಲಿ ಸಂಸ್ಥೆಗಳಲ್ಲಿದ್ರೆ ಎಲ್ಲ ಸಂಸ್ಥೆಗಳು ಶರಣ ಸಂಸ್ಥೆ ಆಗ್ತವೆ ಎಂದು ಹೇಳಿದರು. ಇಂಥ ಭರತ್ ಕುಮಾರ್ ಅಂತ ಗುರುಗಳು ಬೇಕು. ಕೇವಲ ಶಾಲೆ ಮೇಲೆ ಮಕ್ಕಳನ್ನು ಬಿಡುವುದಲ್ಲ, ಪಾಲಕರದು ಕರ್ತವ್ಯ. ಮಕ್ಕಳಿಗೆ ಹೇಗೆ ಶಿಕ್ಷಣ ಮನೆಯಲ್ಲಿ ಕೊಡಬೇಕೆನ್ನುವಂಥದ್ದು ಪಾಲಕರಲ್ಲಿ ಬಹಳ ಪ್ರಮುಖವಾಗಿರ್ತದೆ. ಈ ಭರತ್ ಕುಮಾರ್ ಇವರ ಕಾಯಕ ಸ್ಕೂಲ್ ಬಹುದೊಡ್ಡ ಎತ್ತರಕ್ಕೆ ಬೆಳೆಯಲಿ ಎಂದು ಹೇಳಿದರು. ಚಿನ್ನದ ಚಿಲಿಪಿಲಿ ಕಲರ್ ನೃತ್ಯವನ್ನು ನೋಡಿ ಪಾಲಕರು ಕಣ್ತುಂಬಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಅತಿಥಿಗಳಾದ ಬಸವರಾಜ್ ಕುಂಬಾರ, ಮಲ್ಲಪ್ಪ ಸಂಗಪ್ಪ ಸಜ್ಜನ, ದೇವಪ್ಪ ಸಜ್ಜನ, ನಿವೃತ್ತ ಸೈನಿಕರಾದ ಸಾಬಣ್ಣ ಬನಾಸಿ, ಭರತ್ ಕುಮಾರ್ ವಿಎಸ್, ಕಾಯಕ ಸ್ಕೂಲಿನ ಎಲ್ಲ ಶಿಕ್ಷಕರು, ಶಿಕ್ಷಕಿಯರು, ಮಕ್ಕಳು, ಪಾಲಕರು ಉಪಸ್ಥಿತರಿದ್ದರು. ನಮಗೂ ಕೂಡ ಅವರು ಯಾವುದೇ ತರದ ಆತರ ಬೇಜವಾಬ್ದಾರಿಯಿಂದ ಮಾತಾಡಲ್ಲ. ಏನಾರು ಹೋದ್ರೆ ಇವರೇ ಈಗ ಸ್ಟಾರ್ಟ್ ಮಾಡಿದ್ದಾರೆ, ಇವ್ರೇನ್ ಇತ್ತೀಚೆಗೆ ನಮ್ಮ ಮುಂದೆ ಸಣ್ಣ ಮಕ್ಳು ಇರಲ್ಲ ಅಂತ ನೋಡಲ್ಲ. ನಾವು ಹೋದ್ರೆ ಶಿಕ್ಷಕರಿಗೆ ಹೇಗೆ ಗೌರವ ಕೊಡ್ಬೇಕು ಅಂದ್ರೆ ನಮಗೂ ಕೂಡ ಇವತ್ತಿಗೂ ಕೈ ಮುಗಿದು ಸರ್ ಬರ್ರಿ, ನಮಸ್ಕಾರ, ಬರ್ರಿ ಅಂತ ಹೇಳ್ತಾರೆ. ಸೊ ಆ ತರದ ಒಂದು ಗೌರವ ಭಾವನೆ ತೋರಿಸುವಂತ ಒಂದು ವ್ಯಕ್ತಿತ್ವ ತುಂಬಾ ಅದ್ಭುತ. ನಾವು ಅವರಿಂದ ಕಲಿಯೋದು ಸಾಕಷ್ಟಿದೆ. ಸೊ ಈ ರೀತಿಯಾಗಿ ನೋಡಿದಾಗ ಅವರು ನಮ್ಮ ಕಾರ್ಯಕ್ರಮಕ್ಕೆ ಅಥವಾ ನಮ್ಮ ಖಾಸಗಿ ಸಂಸ್ಥೆಗಳ ಒಕ್ಕೂಟಕ್ಕೆ ಇವರು ಗೌರವಾಧ್ಯಕ್ಷರಾದಂತಹ ಸೂಕ್ತವಾದ. ನಾನು ಮೌಲ್ಯಮಾಪನ ಕಾರ್ಯದೊಳಗಿದ್ದಾಗ ಭರತ್ ಕುಮಾರ್ ಸರ್ ಹೇಳಿದ್ರು, ಇಲ್ಲ ತಾವು ಬರಬೇಕು, ನಮ್ದೊಂದು ಕಾರ್ಯಕ್ರಮಕ್ಕೆ ತಾವು ಇಲ್ಲಿ ಇಬ್ಬರು ಮಹಾಸ್ವಾಮಿಗಳ ಭಾವಚಿತ್ರಗಳನ್ನು ನೀವು ಇಲ್ಲಿ ಕಾಣಬಹುದು. ಒಂದು ಕಾಯಕ ಯೋಗಿ, ಇನ್ನೊಬ್ರು ಜ್ಞಾನ ಯೋಗಿ. ನಾನು ಗದಗನಿಂದ ಬಂದಿದ್ರಿಂದ ಅಲ್ಲೊಬ್ರು ಯೋಗಿ ಅದರ. ಅವ್ರು ಯಾರು ಅಂತಂದ್ರೆ ಗಾನಯೋಗಿ ಅಂತಕ್ಕಂಥದ್ದು. ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು, ಕಾಯಕ ಯೋಗಿ ಶಿವಕುಮಾರ ಮಹಾಸ್ವಾಮಿಗಳು, ಜ್ಞಾನ ಯೋಗಿ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಪಡೆದಂತ ನಾವೇ ತುಂಬಾ ಧನ್ಯರು ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ನಿಜಕ್ಕೂ ಸಹಿತ ಕರ್ನಾಟಕದ ಸಾರ್ಥಕ ಅನ್ನುವಂಥದ್ದು. ಇನ್ನು ಎರಡನೇದೇನು ಸಾರ್ಥಕ ಅಂತಂದ್ರೆ, ಈ ಒಂದು ಸಂಸ್ಥೆಯಲ್ಲಿ ತಾವೆಲ್ಲ ಪಾಲಕರು ಬಹಳ ನಂಬಿಕೆಯನ್ನಿಟ್ಟು ನಮ್ಮ ಮಕ್ಕಳು ಮುಂದಿನ ಜೀವನದೊಳಗೆ ಎತ್ತರ ಮಟ್ಟಕ್ಕೆ ಸಾಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ತಮ್ಮೆಲ್ಲ ಮಕ್ಕಳನ್ನ ಈ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಅಡ್ಮಿಷನ್ ಮಾಡಿಸಿ ಅವ್ರಿಗೆ ಶಿಕ್ಷಣವನ್ನು ಕೊಡಿಸ್ತಾ ಇದ್ರಲ್ಲ. ನಿಜಕ್ಕೂ ಸಹಿತ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮಕ್ಕಳ ಬದುಕು ಸಾರ್ಥಕ ಆಗ್ತದೆ ಅನ್ನುವಂಥದ್ದು ಸಹಿತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಮೂರನೇದು ಸಾರ್ಥಕ ಅಂದ್ರೆ ಅದು ನಂದು ಅನ್ನುವಂಥದ್ದು. ಮೋಸ್ಟ್ಲಿ ನನಗನ್ನಿಸ್ತದೆ ಇಂತಹ ಒಂದು ಸಾರ್ಥಕದ ವೇದಿಕೆ ಮತ್ತೆ ಯಾವ ಸಹೋದರನಿಗೂ ಸಿಗೋದಿಲ್ಲ ಏನು ಅಂತ ಅನ್ನಿಸ್ತದೆ. ಏನು ಅಂತಂದ್ರೆ, ಬೇರೆ ಬೇರೆ ಗುರುಗಳಿಂದ ನಾವು ಸನ್ಮಾನವನ್ನು ಸ್ವೀಕರಿಸಬಹುದು, ಬೇರೆ ಬೇರೆ ಗುರು ಹಿರಿಯರಿಂದ ನಾವು ಸನ್ಮಾನವನ್ನು ಸ್ವೀಕರಿಸಬಹುದು. ಆದರೆ ಸ್ವಂತ
ಸಹೋದರಿಯರಿಂದ ಒಬ್ಬ ಅಣ್ಣನಿಗೆ ಸಾರ್ಥಕ ಏನಂದ್ರೆ ಅವರಿಂದ ನನಗೆ ಸನ್ಮಾನ ಮಾಡಿಸಿದ್ರಲ್ಲ, ಇದಕ್ಕಿಂತ ದೊಡ್ಡ ಸಾರ್ಥಕ ಮತ್ತೊಂದು ಯಾವ್ದೈತಿ ಅನ್ನುವಂಥದ್ದು. ಅದಕ್ಕೆ ನಿಜವಾಗೂ ಸಹಿತ ಈ ಇನ್ಸ್ಟಿಟ್ಯೂಟಿಗೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹಿತ ನಾನು ಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ, हमारे चैनल के लेटेस्ट अपडेट देखने के लिए हमारे चैनल को सब्सक्राइब कीजिए, लाइक शेयर कमेंट करना ना भूलें। आपके विचार हमारे लिए महत्वपूर्ण है।